ವರ್ಷ ದೇಶದ ಬಗ್ಗೆ ತಿಳಿಸ್ತಾ ಬಂದಿದ್ದೆ. ಈಗ ವಿದೇಶದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ, ಇವಾಗ ಜಪಾನ್ ದೇಶನ ಒಂದು ಸುತ್ತಾಕೊಂಡು ಬರೋಣ. ಜಪಾನಲ್ಲಿ ಅವರ ವೈವಿಧ್ಯಮಯ ಬದುಕು ಯಾವ ರೀತಿ ಇದೆ, ಜೀವನದ ಚಿತ್ರಣ ಏನು, ಹಾಗೆ ಅಲ್ಲಿ ನಮ್ಮ ಸಾಂಸ್ಕೃತಿಕ ದೇವಾಲಯಗಳು, ಹಾಗೆ ಸಾಂಸ್ಕೃತಿಕ ಒಂದು ಪ್ರತಿಭೆಯನ್ನು ಒಂದು ಬೆಳಕಿಗೆ ಚೆಲ್ಲುವಂಥ ಒಂದು ಅವಕಾಶ. ಅಲ್ಲಿ ಯಾವ ರೀತಿ ಬೇರೆ ಸಂಸ್ಕೃತಿಯನ್ನು ಬಿಂಬಿಸ್ತಾರೆ, ಗೌರವಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿವರವನ್ನು ತಿಳಿಸ್ತೀನಿ. ಬನ್ನಿ ನೋಡೋಣ. ನೋಡಿ, ನಮ್ಮ ಸ್ನೇಹಿತರಾದಂಥ ಶ್ರೀಯುತ ಪ್ರಭಾಕರ್ ರೆಡ್ಡಿ ಅವರು ಜಪಾನ್ಗೆ ಹೋಗಿದ್ದರು. ಆ ಜಪಾನ್ನಲ್ಲಿ ಅವ್ರ ಮಗಳು ಅಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರನ್ನ ನೋಡೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಸಂಸ್ಕೃತಿಯನ್ನು ಯಾವ ರೀತಿ ಬಿಂಬಿಸ್ತಾರೆ, ಯಾವ ರೀತಿ ಅಲ್ಲಿ ಗೌರವಿಸ್ತಾರೆ, ಹಾಗೆ ಯಾವ ರೀತಿ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ಆಲಯಗಳಾಗಿರಲಿ, ಹಾಗೆ ಬದುಕಾಗಿರಲಿ ಎಲ್ಲ ಯಾವ ರೀತಿ ಅಲ್ಲಿ ಇದು ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನೋಡಿ. ಇದು ಆಂಜನೇಯ ಟೆಂಪಲ್ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಅಲಂಕಾರಿಕವಾಗಿ ಇಲ್ಲದೇ ಇದ್ದರೂ ಕೂಡ ನೋಡಿ, ನವಗ್ರಹಗಳಿದು. ನವಗ್ರಹಕ್ಕೆ ಒಂದು ಚೌಕಟ್ಟು ಮಾಡಿ ಸೇಮ್ ನಮ್ಮ ಇಲ್ಲಿ ದೇಶದಲ್ಲಿ ನಾವು ಏನು ಪೂಜೆ ಮಾಡ್ತೀವಿ, ಯಾವ ರೀತಿ ಅದಕ್ಕೆ ಸುತ್ತ ಒಂದು ಕಾಂಪೌಂಡ್ ಥರ ಮಾಡ್ತೀವಿ, ಅವೆಲ್ಲ ಮಾಡಿದ್ದಾರೆ. ಇದ್ರ ಜೊತೆಗೆ ನೋಡಿ ಎದುರುಗಡೆ ಆ ಆಂಜನೇಯನ ಒಂದು ದೇವಾಲಯ, ತುಂಬ ಯಜ್ಞ ಯಾಗಾದಿಗಳು ಮಾಡೋದಕ್ಕೆ, ಅದಕ್ಕೆ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಮಾಡಬೇಕು ಅದಕ್ಕೆ ಪೂರಕವಾಗಿರುವಂಥದ್ದು. ಹಾಗೆ ಇಲ್ಲಿ ಸುತ್ತಮುತ್ತ ಮೈದಾನಗಳು, ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡೋದಕ್ಕೆ. ಹಾಗೆ ನೀರಿನ ತೊಟ್ಟಿ ಇದು ನೋಡಿ ಎಷ್ಟು ಚೆನ್ನಾಗಿದೆ, ನೀರನ್ನು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಅಲಂಕಾರಿಕವಾಗಿ. ಹಾಗೆ ಇದ್ರ ಜೊತೆಗೆ ಇಲ್ಲಿ ಒಂದು ದೇವಾಲಯ ಯಾವ ರೀತಿ ಇರಬೇಕೋ, ಆಂಜನೇಯನ ದೇವಾಲಯ ನೋಡಿ, ಶ್ರೀರಾಮ, ಆಂಜನೇಯ, ನವಗ್ರಹ ಎಲ್ಲವೂ ಮಿಶ್ರಿತವಾಗಿ ಇರುವಂತಹ ಒಂದು ದೇವಾಲಯ. ಹಾಗೆ ನೋಡಿ, ಇದು ಬಂದರೆ ಇಲ್ಲಿ ಒಂದು ಯುರೋಪ್ ಕಂಟ್ರಿ ಯಾವ ರೀತಿ ಇರಬೇಕೋ ಆ ರೀತಿ ಒಂದು ಮಾಲ್ ಕೂಡ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ. ಅದ್ರ ಮುಂದೆ ಹೇಳ್ತಾ ಬರ್ತೀನಿ. ಇದು ದೇವಾಲಯದ ಅಂಗಳ ಯಾವ ರೀತಿ ಇದೆ ನೋಡಿ. ಆ ಪ್ರಾಕಾರ, ದೇವಾಲಯದ ಪ್ರಾಕಾರಗಳು ಯಾವ್ಯಾವ ರೀತಿ ಮಾಡಬೇಕು, ಮುಂದೆ ಯಾವ ರೀತಿ ಇದೆ, ಒಂದು ರೀತಿ ಉದ್ಯಾನವನ ಇದ್ದಂಗಿದೆ. ತುಂಬ ನೋಡೋದಕ್ಕೆ ಒಂದು ಮನಸ್ಸಿಗೆ ತುಂಬ ಮುದ ಕೊಡುತ್ತೆ. ಹಾಗೆ ಆ ವಾತಾವರಣ ಕೂಡ ಆಹ್ಲಾದಕರವಾಗಿರುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಕೂತ್ಕೊಂಡ್ರೆ ಎದ್ದು ಬರೋದಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ ವಾತಾವರಣ. ಇಲ್ಲಿ ನೋಡಿ, ನಮ್ಮ ದೇಶದಲ್ಲಿ ನಾವು ನಮ್ಮ ದೇವಾಲಯ ಬಿಟ್ಟರೆ ಸುತ್ತ ಗಲೀಜು ಮಾಡ್ಕೊಂಡು ಅದರಲ್ಲಿ ತುಂಬ ಇದು ಮಾಡ್ಕೊಳ್ತೀವಿ. ಬಟ್ ಅಲ್ಲಿ ಪಾವಿತ್ರತೆ ಜೊತೆಗೆ ಸ್ವಚ್ಛತೆ ಕೂಡ ಕಾಪಾಡ್ಕೊಂಡಿದ್ದಾರೆ ನೋಡಿ. ಎಲ್ಲಿ ಒಂದೇ ಒಂದು ಸಣ್ಣ ಪೇಪರ್ ಪೀಸ್ ಆಗಲಿ ಅಥವಾ ಪ್ಲಾಸ್ಟಿಕ್ ಪೀಸ್ ಆಗಲಿ ಎಲ್ಲೂ ಇಲ್ಲ. ಇದೇ ರೀತಿ ನಮ್ಮ ದೇಶ ಕೂಡ ಆಗಬೇಕು ಅನ್ನೋಂಥ ಒಂದು ಅಭಿಲಾಷೆ ನಂದು. ನೋಡಿ ಎಷ್ಟು ಚೆನ್ನಾಗಿದೆ, ಸುಂದರವಾದಂಥ ವಾತಾವರಣ, ಒಳ್ಳೆ ತಂಗಾಳಿ, ಆಮೇಲೆ ಒಳ್ಳೆ ಹೂಗಳನ್ನ ಇಟ್ಟು ಅಲಂಕಾರಿಕವಾಗಿ ಮಾಡಿರ್ತಕ್ಕಂಥದ್ದು ಅಂಗಳಗಳನ್ನ. ಅಲ್ಲಿ ಕುತ್ಕೊಂಡ್ರೆ ಜೊತೆಗೆ ಹೂಗಳನ್ನ ನೆಟ್ಟು ಅಲ್ಲಿ ಸುತ್ತಮುತ್ತ ಬರೀ ಹೂಗಳದೇ ಅದು ಒಂದಿದು ನೋಡಿ. ಅಲ್ಲಿ ಒಂದು ಲಾಂಛನ, ಸಿಂಹ ಆಗಿರ್ಬೋದು, ಒಂದು ಬಾತಾಗಿರ್ಬೋದು, ಒಂದು ಲೈಟಿನ ಆಕಾರದಲ್ಲಿ ಮಾಡಿರೋವಂಥದ್ದು ಇದಾಗಿರ್ಬೋದು, ತುಂಬ ವಿಧವಾದಂಥ ಒಂದು ವೆರೈಟಿ ನೋಡಿ. ಇಲ್ಲಿ ದೇವಾಲಯಗಳಲ್ಲಿ ದೇವರುಗಳನ್ನ ಯಾವ ರೀತಿ ಕೆತ್ತನೆ ಮಾಡಿರೋವಂಥದ್ದು, ದೇವರ ಸ್ತಂಭಗಳು, ಶಿಲೆಗಳು ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿದೆ. ನಿಜವಾಗಲೂ ನಾವು ಇದು ಕಣ್ತುಂಬ್ಕೊಳ್ತಾ ಇರೋದು ನಮ್ಮ ಕಣ್ಣುಗಳು ಧನ್ಯನೋ ಅಥವಾ ನಾವೇ ಧನ್ಯನೋ ಗೊತ್ತಾಗ್ತಾ ಇಲ್ಲ. ಪರದೇಶದಲ್ಲಿ, ಜಪಾನ್ ಅಂತ ದೇಶದಲ್ಲಿ, ಅಂಥ ಮುಂದುವರೆದಂಥ ಶ್ರೀಮಂತ ರಾಷ್ಟ್ರ ಅದು. ಅಂಥ ದೇಶದಲ್ಲಿ ನಾವು ನಮ್ಮ ಒಂದು ಸಾಂಸ್ಕೃತಿಕ ನೆನಪನ್ನು ಅಲ್ಲಿ ಮರುಕಳಿಸ್ಕೊಂಡು ನಾವು ನೋಡ್ತಾ ಇದ್ದೀವಿ ಅಂತಂದರೆ ನಮ್ಮಷ್ಟು ಭಾಗ್ಯಶಾಲಿಗಳಿನ್ನು ಯಾರಿದ್ದಾರೆ ಹೇಳಿ. ಎಲ್ಲ ನೋಡಿ, ಅಲ್ಲಿನ ಒಂದು ಅವತರಣಿಕೆ ಯಾವ ರೀತಿ ಕಟ್ಟಿದ್ದಾರೆ ಆ ಸ್ಟೈಲಲ್ಲಿ, ಜಪಾನೀಸ್ ಸ್ಟೈಲ್ನಲ್ಲಿ ಗುಡಿ ಕಟ್ಟಿರುವಂಥದ್ದು. ಹೊರಗಡೆ ಆಕಾರ ಎಲ್ಲ ನಮ್ಮ ಭಾರತದ ಸಂಸ್ಕೃತಿನ ಪ್ರತಿಬಿಂಬಿಸುವಂಥದ್ದು
ನೋಡಿ. ಪ್ರತಿಯೊಂದು ಯಾವುದೇ ಆಗಿರಲಿ, ಯಾವುದೇ ತಗೊಳ್ಳಿ ನೀವು ನೋಡಿ, ಬಿಂಬಿಸುವಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಅದರ ಆಕಾರ ಬಂದು ಜಪಾನ್ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥದ್ದು. ಸುತ್ತ ನೋಡಿ ಕೂತ್ಕೊಳ್ಳೋದಕ್ಕೆ, ಭಕ್ತರು ಒಂದು ಉಳ್ಕೊಳ್ಳೋದಕ್ಕೆ, ಹಾಗೆ ವಿಶ್ರಾಂತಿ ಪಡೆಯೋದಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಬರ್ತಾ ನೋಡಿ, ಇಲ್ಲಿ ಇದೇ ಒಂದು ನೋಡಿ, ಇದು ನಾವು ನೋಡ್ತಾ ಇದ್ದರೆ ಬುದ್ಧನ ವಿಗ್ರಹ ಅಂತ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಳ್ಬೋದು. ಅದು ತಪ್ಪು. ಇದು ಶ್ರೀರಾಮನ ಒಂದು ವಿಗ್ರಹ. ಶ್ರೀರಾಮನನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷೀಭೂತವಾಗಿ ನಿಂತ್ಕೊಳ್ಳುತ್ತೆ ನೋಡಿ. ಒಂದು ರೀತಿ ಇಲ್ಲಿ ಅದನ್ನು ನೋಡ್ತಾ ಇದ್ದರೆ ಒಂಥರ ಮೈ ಪುಳಕ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ದೇವಾಲಯದ ಸುತ್ತ ಈ ಪ್ರಾಕಾರಗಳು ಈ ರೀತಿ ಮಾಡಿದ್ದಾರೆ. ಅಲ್ಲಲ್ಲಿ ಯಾರ್ಯಾರು ಬಂದು ಪೂಜೆ ಮಾಡಿಸೋರಾಗಿರ್ಬೋದು, ಹಾಗೆ ದೇವಾಲಯನ ವೀಕ್ಷಣೆ ಮಾಡೋವಂಥ ಭಕ್ತಾದಿಗಳಾಗಿರ್ಬೋದು, ಅವರೆಲ್ಲರಿಗೂ ಒಂದು ಶಾಂತಿ ಸಮಾಧಾನ ಸಿಗುವಂಥ ಪುಣ್ಯಕ್ಷೇತ್ರ ಅನ್ನುವಂಥ ಮಟ್ಟದಲ್ಲಿ ಈ ದೇಶದಲ್ಲಿ ಇಂಥ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ನೋಡಿ, ತೋರಿಸ್ತೀನಿ ಮತ್ತೊಮ್ಮೆ ನೋಡಿ. ನೋಡಿ ಬಂದ್ವಿ, ಶ್ರೀರಾಮನ ವಿಗ್ರಹ ಇದು ನೋಡಿ, ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನೋಡಿ. ಇವೆಲ್ಲ ನೋಡೋದಕ್ಕೆ ನಮ್ಮ ಕಣ್ಣುಗಳು ಧನ್ಯತೆಯನ್ನು ಅನುಭವಿಸಿರ್ಬೇಕು. ಹಾಗಿದ್ದಾಗ ಮಾತ್ರ ಇವೆಲ್ಲ ನೋಡೋದಕ್ಕೆ ಸಾಧ್ಯ. ಯಾರ್ಯಾರು ನಾವು ಎಷ್ಟೋ ಜನ ನಮ್ಮ ಜಿಲ್ಲೆಯನ್ನು ದಾಟಿ ಹೊರಗಡೆ ಹೋಗೋದಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ. ಅಂಥವ್ರಿಗೆಲ್ಲ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಇಲ್ಲೋ ಶ್ರೀಮಂತ ರಾಷ್ಟ್ರ ಜಪಾನ್, ಅಂಥ ರಾಷ್ಟ್ರದಲ್ಲಿ ನಮ್ಮ ಸಂಸ್ಕೃತಿಯ, ನಮ್ಮ ನೆಲೆಗಟ್ಟಿನ ಶ್ರೀರಾಮನ ಒಂದು ದೇವಾಲಯ, ಹಾಗೆ ಆ ರಾಮ ಭಕ್ತ ಆಂಜನೇಯನ ದೇವಾಲಯ, ನವಗ್ರಹಗಳ ದೇವಾಲಯ, ಇದೆಲ್ಲ ನೋಡೋದಕ್ಕೆ ಸೌಭಾಗ್ಯ ಅಲ್ಲದೆ ಮತ್ತಿನ್ನೇನು. ನಾವು ತಿಳಿಬೇಕಾಗಿರೋದು, ತಿಳ್ಕೊಳ್ಬೇಕಾಗಿರೋದು, ಅರಿಬೇಕಾಗಿರೋಂಥದ್ದು ಬೇಕಾದಷ್ಟಿದೆ. ನಾವೇನು ಅಲ್ಪರು ಮಾತ್ರ, ಕಲ್ತಿರೋದಲ್ಲಿ ಅಲ್ಪ ಪ್ರಮಾಣ ಮಾತ್ರ. ನಾವು ಕಲಿಬೇಕಾಗಿರೋದು ಬೇಕಾದಷ್ಟಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳೋರು, ನಾನೇನು ಕಲ್ತಿಲ್ಲ, ತೃಣ ಮಾತ್ರ ಕಲ್ತಿರೋದು, ಇರೋದು ಕಲಿಬೇಕಾಗಿರೋದು ಸಮುದ್ರದಷ್ಟು. ನಾನು ಆ ಒಂದು ಬಿಂದು ನೀರಿನಷ್ಟು ಮಾತ್ರ ನಾನು ಕಲ್ತಿದ್ದೀನಿ ಅಂತ. ಅವ್ರ ಮಾತು ಎಷ್ಟು ಸತ್ಯ ಅಲ್ವಾ ಫ್ರೆಂಡ್ಸ್? ನೋಡಿ, ದೊಡ್ಡವ್ರು ಹೇಳೋವಂಥ ಮಾತುಗಳು ನಾವು ನಿಜವಾಗ್ಲೂ ನಗಣ್ಯ ಮಾಡಬಾರ್ದು. ಅವ್ರನ್ನ ತಲೆಗೆ ಮಡಿಕೊಂಡ್ರೆ ನಮ್ಮಷ್ಟು ಭಾಗ್ಯಶಾಲಿಗಳು ಯಾರೂ ಇರೋದಿಲ್ಲ. ಬನ್ನಿ ಹಾಗೆ ಮುಂದೆ ನೋಡ್ತಾ ಹೋಗೋಣ. ನೋಡಿ, ಇದು ಗಡಿಯಾರ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ. ಇವೆಲ್ಲ ಒಂದು ರೀತಿ ಮಾಡಲ್ಗಳನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ನೋಡಿ. ಆ ಜಾಗದಲ್ಲಿ ಹಳೇ ಮಾಡಲ್ಗಳು, ಹಳೆ ಕಾಲದ ಗಡಿಯಾರ ಅವೆಲ್ಲ. ಬಟ್ ಅದೇ ಇವತ್ತಿನ ಟ್ರೆಂಡ್ ಕೂಡ. ಬೇರೆ ದೇಶಗಳಲ್ಲಿ ಅದೇ ಒಂದು ಟ್ರೆಂಡು ನೋಡಿ. ನಾವು ಪ್ರಯಾಣ ಮಾಡಬೇಕಾದ್ರೆ ಇಲ್ಲಿ ಯಾರಾದರೂ ರೈಲ್ಗಾಗಲಿ, ಬಸ್ಗಾಗಲಿ, ಇನ್ನೊಂದಕ್ಕಾಗಲಿ ಡ್ರೈವರ್ ಬೇಕು, ಟ್ರೈನ್ಗೂ ಪೈಲಟ್ ಬೇಕು. ಇಲ್ಲಿ ಯಾವುದೇ ಚಾಲಕರಿಲ್ಲದೆ ನಾವು ಓಡಾಡೋಂಥ ಒಂದು ಟ್ರೈನು ಯಾವ ರೀತಿ ಇದೆ ನೋಡಿ. ತುಂಬ ಒಂದು ಯಾವ ರೀತಿ ಜಪಾನ್ ಟೆಕ್ನಿಕಲ್ನಲ್ಲಿ ಎಷ್ಟು ಮುಂದುವರೆದಿದೆ ಅಂತಂದರೆ, ಪ್ರಪಂಚದಲ್ಲಿ ಜಪಾನ್ನಷ್ಟು ಟೆಕ್ನಾಲಜಿ ಬೇರೆ ಎಲ್ಲೂ ನೋಡೋದಕ್ಕೂ ಸಿಗೋದಿಲ್ಲ, ಕಾಣೋದಕ್ಕೂ ಸಿಗೋದಿಲ್ಲ. ಅಷ್ಟು ಟೆಕ್ನಾಲಜಿ ಇದೆ ಜಪಾನ್ನಲ್ಲಿ. ಅಂಥ ಟೆಕ್ನಾಲಜಿ ಕಂಡುಹಿಡಿಯುವಂಥವ್ರಾಗಿರಲಿ, ತಯಾರಿಸುವಂಥವ್ರಾಗಲಿ ಎಲ್ಲರೂ ಅಲ್ಲಿದ್ದಾರೆ. ಇಡೀ ಪ್ರಪಂಚದಲ್ಲಿ ಜಪಾನಷ್ಟು ಶ್ರೀಮಂತ ದೇಶ, ಹಾಗೆ ಟೆಕ್ನಾಲಜಿಯಲ್ಲಿ ಶ್ರೀಮಂತ ದೇಶ ಮತ್ತೊಂದಿಲ್ಲ ನೋಡಿ. ಇದೇ ನಾನು ಆಗಲೇ ಹೇಳ್ತಾ ಇದ್ದಲ್ಲ, ಯುರೋಪ್ ದೇಶದಂತೆ ಒಂದು ಕಂಗೊಳಿಸುತ್ತೆ. ಅಲ್ಲಿ ಆ ಒಂದು ಏನು ಯುರೋಪ್ ದೇಶವನ್ನೇ ತಾಮಂದಿಗೆ ಕೊಂಡಿಸ್ಬಿಟ್ಟಿದ್ದಾರೆ ಅನ್ನೋ ಮಟ್ಟದಲ್ಲಿ
ಈ ಒಂದು ಹಾಲು ಇಲ್ಲಿ ಎಲ್ಲ ಇದೆ. ಎಲ್ಲ ಯುರೋಪ್ ಕಂಟ್ರಿನೇ ಇಲ್ಲಿದೆ ಅನ್ನೋ ಮಟ್ಟಕ್ಕೆ, ಯುರೋಪ್ ದೇಶ ಬಂದು ಇಲ್ಲಿದೆ ಅನ್ನೋ ಮಟ್ಟಕ್ಕೆ ಅಲ್ಲಿ ಅವರು ಸ್ವಯಂಕೃತವಾಗಿ ಅದು ಏನು ಕಟ್ಟಿರುವಂಥದ್ದು ನೋಡಿ. ಎಲ್ಲ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಒಳ್ಳೆ ಹೋಟ್ಲು, ಒಳ್ಳೆ ತಿಂಡಿ, ಒಳ್ಳೆ ಏನು ಬೇಕು, ಎಂತೆಂಥ ಅಂಗಡಿಗಳು ಬೇಕು ಎಲ್ಲ ಇದೆ ಅಲ್ಲಿ. ಕಣ್ಣಿಗೆ ಕಾಣೋಷ್ಟು ದೂರಕ್ಕೂ ಇದೆ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಟೆಕ್ನಾಲಜಿ ನೋಡಿ. ಒಳ್ಳೆ ನೀರು, ಎಲ್ಲೂ ನೀರು ಕಲುಷಿತವಾದಂಥ ನೀರಿಲ್ಲ ಅಲ್ಲಿ. ತುಂಬ ಪ್ಯೂರಿಟಿ ವಾಟರ್, ಪ್ಯೂರಿಫೈ ವಾಟರ್. ಪ್ರತಿಯೊಂದು ಮೋರಿನಲ್ಲಿ ಹರಿಯುವಂಥದ್ದು ಕೂಡ ಪ್ಯೂರಿಫೈ ವಾಟರ್ ಅಂತಂದರೆ ಅಲ್ಲಿಗೆ ಅವ್ರ ಟೆಕ್ನಾಲಜಿ ಏನಿದೆ ಅನ್ನೋದು ನಾವು ಅರ್ಥಕೊಳ್ಬೇಕು. ನೋಡಿ, ಹುಡುಗ ಆ ಮೋರಿನಲ್ಲಿ ಆಟ ಆಡ್ಬಿಟ್ಟು ಬಂದ. ಆದರೂ ನೋಡಿ ಎಷ್ಟು ಖುಷಿಯಾಗಿ ಆ ಮಕ್ಕಳು ಅಲ್ಲಿ ಇರ್ತಕ್ಕಂಥವ್ರು ಓಡಾಡೋರೆಲ್ಲ ಎಷ್ಟು ಖುಷಿಯಾಗಿ ಅದನ್ನು ಅನುಭವಿಸ್ತಾರೆ ಅನ್ನೋದು. ಪ್ರವಾಸಿಗರಿಗಂತೂ ಹಬ್ಬ ನೋಡಿ. ಇಲ್ಲಿ ಈ ಜರಿಯಾಗಿ ಹರಿತಾ ಇರ್ತಕ್ಕಂಥ ನೀರು, ಈ ನೀರಿನಲ್ಲಿ ಮೀನುಗಳು ಯಾವ ರೀತಿ ಕಾಣಿಸುತ್ತೆ ನೋಡಿ. ಮೋಡ ಇಲ್ಲಿ ಬಿತ್ತನೆ ಮಾಡ್ದಂಗಿದೆ ಆ ನೀರಿನಲ್ಲಿ. ಆಕಾಶನೇ ನೀರಿನಲ್ಲಿ ಚಲಿಸ್ಕೊಂಡು ಹೋಗ್ತಾ ಇರೋ ಥರ ಎಷ್ಟು ಸುಂದರವಾಗಿ ಅದು ಅವರು ಇದು ಮಾಡಿದ್ದಾರೆ ನೋಡಿ. ನೋಡಿ ಮೀನುಗಳು ಯಾವ್ಯಾವ ರೀತಿ ಬಗೆಯಾಗ ಇರುವಂಥ ಮೀನುಗಳು, ಕಪ್ಪು, ಕೇಸರಿ, ಬಿಳಿ, ಹಚ್ಚ ಹಸಿರಾಗಿರ್ತಕ್ಕಂಥ ಈ ವಾತಾವರಣದಲ್ಲಿ, ಹಾಗೆ ತಿಳಿಯಾದ ನೀರಿನಲ್ಲಿ ವಿಧವಾದಂಥ ಮಿಶ್ರ ತಳಿಗಳು ಮೀನು. ಇಲ್ಲಿ ಮನೆ ಕುಟೀರದ ರೂಪದಲ್ಲಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ.